ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಬಿಎಂಟಿಸಿ ಬಸ್ ಅಪಘಾತ ಉಂಟಾಗಿತ್ತು. ಚಾಲಕ ಮೂರ್ಛೆ ರೋಗಕ್ಕೆ ತುತ್ತಾಗಿ ತಕ್ಷಣವೇ ಸುಮಾರು 9 ವಾಹನಗಳಿಗೆ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದಿತ್ತು. ಮೂರ್ಛೆ ಹೋಗ್ತಾ ಇದ್ದಂತೆ ಸೀಟಿನ ಮೇಲೆಯೇ ಚಾಲಕ ಬಿದ್ದಿದ್ದ. ಆ ಒಂದು ದೃಶ್ಯ ಏನಿದೆ ಅದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಾಲಕ ಮೂರ್ಛೆ ಹೋಗುವಂತ ಸಂದರ್ಭದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮೂರ್ಛೆ ಬಂದ ಬಳಿಕ ಬಿಎಂಟಿಸಿ ಬಸ್ನಿಂದ ಸರಣಿ ಅಪಘಾತ ಆಯಿತು. ಏಕಾಏಕಿಯಾಗಿ 9 ವಾಹನಗಳಿಗೆ ಡಿಕ್ಕಿ ಹೊಡೆದಿದೆ ಬಿಎಂಟಿಸಿ ಬಸ್. ಮೂರ್ಛೆ ಬಂದ ಕಾರಣ ಡ್ರೈವಿಂಗ್ ಸೀಟ್ ಮೇಲೆಯೇ ಚಾಲಕ ಬಿದ್ದಿದ್ದಾರೆ. ನಿನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದ 9ನೇ ಗೇಟ್ ಬಳಿ ನಡೆದಿರುವಂತಹ ಘಟನೆ ಇದು. ಬಸ್ ಚಾಲಕನಿಗೆ ಮೂರ್ಛೆ ಬಂದಿದ್ದರಿಂದ ಈ ಅವಘಡ ಆಗಿದೆ. ಸುವರ್ಣ ನ್ಯೂಸ್ಗೆ ಅದರ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ. ಆ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಚಾಲನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಫಿಟ್ಸ್ಗೆ ತುತ್ತಾಗಿ ಸರಣಿ ಅಪಘಾತ ಸಂಭವಿಸಿದೆ. ಬಸ್ನ ಒಳಗಿನ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಬಸ್ ಚಾಲಕ ಫಿಟ್ಸ್ಗೆ ತುತ್ತಾಗಿರೋದು ಆ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಸರಣಿ ಅಪಘಾತ 9 ವಾಹನಗಳಿಗೆ ಡಿಕ್ಕಿಯಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನ 9ನೇ ಗೇಟ್ ಬಳಿ ನಡೆದಿರುವಂತಹ ಘಟನೆ ಇದು. ತಕ್ಷಣವೇ ಅದರ ಕಂಡಕ್ಟರ್ ಬಂದು ಅಲ್ಲಿ ಆ ನಂತರ ಬಸ್ ಅನ್ನ ನಿಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೃಷ್ಟವಶಾತ್ ಈ ಸರಣಿ ಅಪಘಾತದಲ್ಲಿ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಒಂದಷ್ಟು ಜನರಿಗೆ ಗಾಯಗಳಾಗಿದೆ, ಆದರೆ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಆದರೆ ಸಿಸಿಟಿವಿ ದೃಶ್ಯ ಮಾತ್ರ ಬಹಳಷ್ಟು ಭಯಂಕರ ಆಗಿದೆ. ಬಸ್ ಚಾಲಕ ಡ್ರೈವ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಫಿಟ್ಸ್ಗೆ ತುತ್ತಾಗಿ ಈ ಒಂದು ದುರ್ಘಟನೆ ಆಗಿ ಹೋಗಿದೆ. 9 ವಾಹನಗಳಿಗೆ ಡಿಕ್ಕಿಯಾಗಿದೆ. ಆ ಒಂದು ಅಪಘಾತದ ನಂತರದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ವಿಂಡೋದಲ್ಲಿ ಆಟೋ ನಜ್ಜುಗುಜ್ಜಾಗಿದೆ, ಅದರ ಜೊತೆಗೆ ಒಂದು ಕಾರು ಕೂಡ ಪಲ್ಟಿಯಾಗಿದೆ. ಮತ್ತೊಂದು ಕಡೆಯಲ್ಲಿ ಸಿಸಿಟಿವಿ ದೃಶ್ಯ, ಚಾಲಕನಿಗೆ ಮೂರ್ಛೆ ರೋಗ ಬಂದು ಆತ ಅಪಘಾತಕ್ಕೀಡಾಗುವಂತಹ ಸಂದರ್ಭದ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ನಿನ್ನೆ ನಡೆದಿರುವಂತಹ ಘಟನೆಯ ಸಿಸಿಟಿವಿ ದೃಶ್ಯ, ಸೊ ಏನೆಲ್ಲ ಬೆಳವಣಿಗೆ ಆಗಿದೆ ಈಗ? ಅಂದ್ರೆ ಏನ್ ಹೇಳ್ತಾರೆ, ಆತನಿಗೆ ಮೂರ್ಛೆ ರೋಗ ಇದ್ರೂ ಕೂಡ ಆತ ಡ್ರೈವರ್ ಆಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ನ? ಏನಿದೆ ಮೆಡಿಕಲ್ ಹಿಸ್ಟ್ರಿ ಬಗ್ಗೆ ಏನಾದ್ರೂ ಅಪ್ಡೇಟ್ ಗೊತ್ತಾಗ್ತಾ ಇದೆಯಾ? ನಿನ್ನೆ 2 ಬಿಎಂಟಿಸಿ ಬಸ್ಗಳಿಂದ ಅಪಘಾತ ಉಂಟಾಗಿರುವಂತದ್ದು. ಒಂದು ರಾಜಾಜಿನಗರದ ಫಸ್ಟ್ ಬ್ಲಾಕ್ ನಲ್ಲಿ 9 ವರ್ಷದ ಬಾಲಕಿ ಮೇಲೆ ಹರಿದಂತಹ ಕಾರಣಕ್ಕಾಗಿ ಎಲೆಕ್ಟ್ರಿಕಲ್ ಬಸ್ನಿಂದ ಬಾಲಕಿ ಸ್ಥಳದಲ್ಲೇ ಮೃತಪಟ್ಟಿದ್ದು. ಮತ್ತೊಂದು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕೂಡ ಬನಶಂಕರಿಯಿಂದ ಹೊರಟಿದಂತಹ ಬಸ್ಸು ಚಿನ್ನಸ್ವಾಮಿ ಸ್ಟೇಡಿಯಂ ಬರ್ತಿದ್ದಂಗೆನೆ 2 ಕಾರು ಮತ್ತೆ ಏನು ಆಟೋಗಳ ಮೇಲೂ ಕೂಡ ನೇರವಾಗಿ ಹೋಗಿ ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ಎಲ್ಲ ವಾಹನಗಳು ಕೂಡ ನುಜ್ಜು ನೂರಾಗಿದ್ದು, ಅದರ ಒಂದು ಸಿಸಿಟಿವಿ ಕೂಡ ಈಗ ಒಳಗಡೆ ಸಿಕ್ಕಿದೆ. ಆ ಚಾಲಕ ತನ್ನ ಸೀಟ್ ಮೇಲೆ ಕೂತಾಗಲೇ ಆತನಿಗೆ ಫಿಟ್ಸ್ ಬರುತ್ತೆ. ಆ ಮೂರ್ಛೆ ರೋಗ ಬಂದಂತಹ ಕಾರಣಕ್ಕಾಗಿ ಆತ ಅಲ್ಲೇ ಇದ್ದಂತಹ ಎಕ್ಸಲೇಟರ್ ಗಳನ್ನ ಜೋರಾಗಿ ಏನು ಪ್ರೆಸ್ ಮಾಡಿದಂತಹ ಕಾರಣಕ್ಕಾಗಿ ಬಸ್ ರಭಸವಾಗಿ ಹೋಗಿ ಮುಂದೆ ನಿಂತಿದ್ದಂತಹ ವಾಹನಗಳಿಗೆ ಡಿಕ್ಕಿ ಹೊಡೆಯುವಂತಹ ಕೆಲಸ ಮಾಡ್ತಾರೆ. ಇದರ ಪರಿಣಾಮವಾಗಿ 2 ಕಾರು, ಆಟೋ ಸೇರಿದಂತೆ ಹಲವು ವಾಹನಗಳು ಕೂಡ ಜಖಮಾಗಿದ್ದು. ಇನ್ನು ಈ ತರವಾದಂತಹ ಏನು ಕಾಯಿಲೆ ಇರುವಂತಹ ಚಾಲಕರನ್ನು ಕೂಡ ಈಗಲೂ ಕೂಡ ಡ್ಯೂಟಿಗೆ ಕಳಿಸಿರೋದು ನಿಜಕ್ಕೂ ಕೂಡ ವಿಪರ್ಯಾಸ. ಯಾಕಂದ್ರೆ ಬೆಂಗಳೂರಲ್ಲಿ ಕಳೆದ 3 ತಿಂಗಳಲ್ಲಿ 45 ಜನ ಈ ಒಂದು ಎಲೆಕ್ಟ್ರಿಕಲ್ ಬಸ್ಗಳಿಂದ ಮೃತಪಟ್ಟಿದ್ದಾರೆ. ಯಾಕಂದ್ರೆ ಈ ಎಲ್ಲ ಹೊರಗುತ್ತಿರುವಂತಹ ಬಸ್ಗಳಿವೆಲ್ಲವೂ ಕೂಡ ಇವುಗಳನ್ನ ಕಂಟ್ರೋಲ್ ಮಾಡುವಂತದ್ದು ಬಿಎಂಟಿಸಿ ಅಂಡರಲ್ಲಿಲ್ಲ. ಹೀಗಾಗಿ ಗುತ್ತಿಗೆದಾರ ಯಾರನ್ನ ಬೇಕಾದ್ರೂ ಕೂಡ ಚಾಲಕರಾಗಿ ನೇಮಕ ಮಾಡಿಕೊಳ್ತಿರುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಅಪಘಾತಗಳಾಗ್ತಾ ಇದಾವೆ. ಕಳೆದ 3 ತಿಂಗಳಲ್ಲಿ ಒಟ್ಟು 7 ಜನ ಮೃತಪಟ್ಟಿದ್ದು, 7 ಜನರಲ್ಲಿ 5 ಜನ ಮಕ್ಕಳಾಗಿರೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಈತ ಏನು ನಿನ್ನೆ ಗಾಡಿ ಓಡಿಸುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಫೀಟ್ಸ್ ಬಂದಂತಹ ಕಾರಣಕ್ಕಾಗಿ ರಭಸವಾಗಿ ಹೋಗಿ ಮುಂದಿರುವಂತಹ ವಾಹನಗಳಿಗೆ ಡಿಕ್ಕಿ ಹೊಡೆದು ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂತದ್ದು. ಮುದಕವರು. ಓಕೆ, ಥ್ಯಾಂಕ್ ಯು ಮುತ್ತಪ್ಪ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.